ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು, ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ. ಗುರು, ಆಸ್ಟ್ರೇಲಿಯಾದವರು 99% ಹಂಗೆ ಅವರು ಆಸ್ಟ್ರೇಲಿಯಾಗೆ ಟಿಕೆಟ್ ಬುಕ್ ಮಾಡ್ಕೋತಾರೆ ಅಂತಾನೆ ಅನ್ಸತ್ತೆ. ಸೂಪರ್ 8 ಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಸಖತ್ ಕಡಿಮೆ ಇದೆ ಗುರು. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಏನಾದ್ರು ಚಾನ್ಸಸ್ ಇದೆಯಾ ಇಲ್ವಾ ಅಂತ. ಅದ್ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇವತ್ತು ಒಂಥರ ಗುರು, ಆಸ್ಟ್ರೇಲಿಯಾದವ್ರ ಗೇಮ್ ಅಲ್ಲೇ ಇರ್ಲಿಲ್ಲ. ಸರಿನಾ ಗುರು? ನಮ್ಮ ಪತುಮ್ ನಿಸ್ಸಾಂಕ್ ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಸೆಂಚುರಿ ಗುರು. ಇವರು ಎರಡನೇ ಶ್ರೀಲಂಕಾನ ಆಗ್ತಾರೆ ಗುರು. ಫಸ್ಟ್ ಸರಿ ಜೈ ಸೂರ್ಯ ಅವರು T20 ವರ್ಲ್ಡ್ ಕಪ್ ಸ್ಟೇಜ್ ಅಲ್ಲಿ ಹೊಡೆದಿದ್ರು. ಆ ನಂತರ ಹೊಡೆದಿರೋದೇ ನಮ್ಮ ಪತುಮ್ ನಿಸ್ಸಾಂಕ ಅವರು. ಇವ್ರದ್ದು ಒಂಥರ ಸಖತ್ ಒಂಥರ ಕ್ರೇಜಿ ಬೆಂಕಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದವ್ರಿಗೆ ಓಪ್ಸೆ ಒಂದ್ ರೇಂಜ್ ಕೊಂಡೊಯ್ದೆ. ಆಸ್ಟ್ರೇಲಿಯಾದವರು ನಮ್ ಶ್ರೀಲಂಕಾದವ್ರು ಚೇಂಜ್ ಮಾಡ್ತಿದ್ದಾಗ ಎಲ್ಲೂ ಗೆಲ್ತಾರೆ ಅಂತ ನನ್ಗೆ ಅನ್ಲಿಲ್ಲ. ಕುಸಾಲ್ ಮೆಂಡಿಸ್ ಅವ್ರು ಔಟ್ ಆದಾಗ ಒಂಚೂರು ಮ್ಯಾಚ್ ಆ ಕಡೆ ಈ ಕಡೆ ತಿರ್ಗಂಗೆ ಕಾಣ್ತು ಗುರು. ಅವಾಗ ಹೊಡಿಬೋದಿತ್ತು ಗುರು. ಇವತ್ತು ರತ್ನಾಯಕೆ ಅವ್ರದ್ದು ಸ್ಟಂಪ್ ಎಲ್ಲ ಮ್ಯಾಕ್ಸ್ವೆಲ್ ಅವ್ರ ಬೌಲಿಂಗ್ ಅಲ್ಲಿ ಅದನ್ನ ಮಿಸ್ ಮಾಡ್ತಾರೆ ಇಂಗ್ಲಿಷ್ ಅವರು. ಅವಾಗ ಅಲ್ಲಿಗೆ ಮ್ಯಾಚ್ ಒಂದ್ ರೇಂಜ್ ಮುಗ್ದಂಗ ಆಗತ್ತೆ ಗುರು. ಇನ್ನು ನಮ್ಮ ನಿಸ್ಸಾಂಕ ಮತ್ತೆ ರತ್ನಾಯಕೆ ಅವರು ಕೊನೆ ಸಗದಾಗಿ ಫಿನಿಶ್ ಮಾಡ್ತಾರೆ. ನಿಸ್ಸಾಂಕ ಅವ್ರ ಸೆಂಚುರಿನ ಸಹ ಕಂಪ್ಲೀಟ್ ಮಾಡ್ತಾರೆ. ಕೊನೆಯಲ್ಲಿ ರತ್ನಾಕೆ ಅವರು ಒಂದು 4 ನ ಹೊಡೆದಿ ನೆಮ್ಮದಿಯಾಗಿ ಮ್ಯಾಚ್ ನ ಮುಗಿಸ್ಬಿಟ್ಟೆ ಆರಾಮ್ಸಾಗಿ ಸೂಪರ್ 8 ಕ್ವಾಲಿಫೈ ಆಗ್ಬಿಟ್ಟು ಆರಾಮ್ಸಾಗಿ ಇರ್ತಾರ ಗುರು. ಸರಿನಾ? ಗುರು, ಇವತ್ತು ಫಸ್ಟ್ ಆಸ್ಟ್ರೇಲಿಯಾದವ್ರು ಗುರು ಸ್ಟಾರ್ಟಿಂಗ್ ಏನ್ ಗುರು ಹೊಡೆದಿದ್ದು ಹೆಡ್ ಮತ್ತೆ ಮಾರ್ಚ್. ಇವತ್ತು ಮಾರ್ಚ್ ಬಂದ್ಮೇಲೆ ಏನೋ ಲಕ್ ಏನಾದ್ರು ಇವ್ರು ಚೇಂಜ್ ಆಗತ್ತ ಆಸ್ಟ್ರೇಲಿಯಾದವ್ರದ್ದು ಅಂತ ಅನ್ಕೊಂಡೆ. ಯಾಕಂದ್ರೆ ಸ್ಟಾರ್ಟಿಂಗ್ ಓಪನಿಂಗ್ ಪಾರ್ಟ್ನರ್ಶಿಪ್ ಗುರು 104 ರನ್ನು, ಏನ್ ಕಮ್ಮಿನ 104 ರನ್ನು. ಇದೇನ್ ಗುರು ಈ ರೇಂಜ್ ಆಡ್ತವ್ರೆ. ಅದು 8 ಓವರ್ಗೆ ಎಷ್ಟಾಗೋಗಿತ್ತು, ಒಂದ್ 200 ಮೇಲೆಲ್ಲ ಹೋಗತ್ತೆ ಅಂತ ಅನ್ಕೊಂಡ್ರೆ ಆಮೇಲೆ ನಮ್ಮ ಆಸ್ಟ್ರೇಲಿಯಾದ ಡೌನ್ ಫಾಲ್ ಶುರು ಆಗತ್ತೆ. ಕಂಟಿನ್ಯೂಸ್ ಆಗಿ ವಿಕೆಟ್ ಬೀಳ್ತಾ ಹೋಗತ್ತೆ. ಆಮೇಲೆ ಕ್ಯಾಮ್ರಾನ್ ಗ್ರೀನ್ ಅವರು ಏನು ಅಂತದ್ದೇನು ದಬಾಕಲ್ಲ. ಹೆಡ್ ಓವರ್ ಔಟ್ ಆಗಿದ ತಕ್ಷಣ ನಮ್ಮ ಕ್ಯಾಮರನ್ ಗ್ರೀನ್ ಅವರು ಔಟ್ ಆಗ್ಬಿಡ್ತಾರೆ. ಸ್ಟಂಪ್ ಧವನಿ ಗೆ ಅವ್ರಿಗೆ ಮುಂದೆ ಬಂದು ಹೊಡಿಯಕ್ ಹೋಗ್ತಾರೆ ಗುರು. ಸ್ಟಂಪ್ ಹೊಡಿತಾರೆ. ಟ್ರಾವಿಸ್ ಹೆಡ್ ಅವರು ಗುರು ಏಮಂತ ಅವ್ರಿಗೆ ಔಟ್ ಆಗ್ತಾರೆ ಗುರು. ಇವ್ರು ಬಂದ್ಮೇಲೆ ಗುರು ಒಂಥರ ವಿಕೆಟ್ಸ್ ಎಲ್ಲ ಬೀಳಕ್ ಶುರು ಮಾಡಿದ್ದು. ಆಮೇಲೆ ಮಿಚೆಲ್ ಮಾರ್ಷ್ ಅವ್ರನ್ನು ಸಹ LBW ಮಾಡ್ತಾರೆ. ಟೀಮ್ ಡೇವಿಡ್ ಅವ್ರ ಏನು ಅಂತ ಪರ್ಫಾರ್ಮೆನ್ಸ್ ಏನು ಕೊಡಲ್ಲ ಗುರು. ಇಂಗ್ಲಿಷ್ ಅವ್ರು ಒಂದ್ ರೇಂಜ್ ಆಗಿ ಆಡ್ತಾರೆ, ಮತ್ ಮ್ಯಾಕ್ಸ್ವೆಲ್ ಅವ್ರ ಒಂದ್ ರೇಂಜ್ ಆಗಿ ಆಡ್ತಾರೆ. ಬಟ್ ಮ್ಯಾಕ್ಸ್ವೆಲ್ ಅವ್ರ ಕ್ಯಾಚ್ ನ ಇವ್ರು ಹಿಡಿತಾರಲ್ಲ ಗುರು ಪತುಮ್ ನಿಸ್ಸಾಂಕ. ಅದ್ರಗಿಂತ ಮುಂಚೆ ವೆಲ್ಲಾಲ್ಗೆ ಅವ್ರ ಏನೋ ಕ್ಯಾಚ್ ಬಿಟ್ಟಿರ್ತಾರೆ. ಇವ್ರದೇನೋ ತುಂಬಾ ಹೈಟ್ ಹೋಗಿರತ್ತೆ. ವೆಲ್ಲಾಲ್ಗೆನ ನಿಸ್ಸಾಂಕನ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಿ ಗುರು. ಅದು ಕ್ಯಾಚ್ ಗುರು, ಕ್ರೇಜಿಯಸ್ಟ್ ಕ್ಯಾಚ್ ಗುರು. ಅದು ಕ್ಯಾಚ್ ಆಫ್ ದ ಟೂರ್ನಿಮೆಂಟ್ ಅಂತಾನೆ ಸಹ ಹೇಳ್ಬೋದು ಗುರು. ಕ್ರೇಜಿಯಸ್ಟ್ ಕ್ಯಾಚ್. ಆಮೇಲೆ ಇನ್ಯಾರ್ದು ಕಾಂಟ್ರಿಬ್ಯೂಷನ್ ಬರಲ್ಲ ಗುರು. ಸ್ಟಾನಿಸ್ ಅವ್ರು ಆಡಲ್ಲ, ಕೊನಾಲೆ ಅವ್ರು ಆಡಲ್ಲ, ಇನ್ಯಾರು ಆಡೋದೇ ಇಲ್ಲ ಗುರು ಲೆಕ್ಕದಲ್ಲೇ. ಇವಾಗ ಗುರು ಶ್ರೀಲಂಕಾದಲ್ಲಿ ಗುರು ಸ್ಟಾರ್ಟಿಂಗ್ ವಿಕೆಟ್ ಬೀಳತ್ತೆ. ಆಯ್ತದಪ್ಪ ಕುಸಾಲ್ ಪೆರೇರಾ ಅವ್ರದ್ದು ಏನೋ ಆಗತ್ತೆ ಅಂತ ಅನ್ಕೊಂಡೆ, ಬಟ್ ಎಂತನೂ ಆಗ್ಲಿಲ್ಲ. ಮಾರ್ಕಸ್ ಸ್ಟಾನಿಸ್ ದೂರ ಇರ್ತಾರೆ, ಅದನ್ನ ಅಟ್ಯಾಕ್ ಮಾಡಕ್ ಹೋಗಿ ನ್ಯಾಥನ್ ಎಲಿಸ್ ಅವ್ರ ಕ್ಯಾಚ್ ನ ತಗೋತಾರೆ. ಆ ನಂತರ ಅಲ್ಲಿ ಏನು ಆಗಲ್ಲ. ನಿಸ್ಸಾಂಕ ಕುಸಾಲ್ ಮೆಂಡಿಸ್ ಅವ್ರದ್ದು ಒಂದೇ ಫ್ಲೋ ಅಲ್ಲಿ ಹೋಗ್ತಿರೋದ್ ಗುರು. ಎಲ್ಲೂ ಚಾನ್ಸಸ್ ಅಷ್ಟು ಕ್ರಿಯೇಟ್ ಆಗಲ್ಲ. ಕರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಿರ್ತಾರೆ, ಕ್ಯಾಲ್ಕುಲೇಟಿವ್ ಆಗಿ ಆಡ್ತಿರ್ತಾರೆ. ಅವ್ನು ಜಾಸ್ತಿ ಕೆಳಗಡೆನೆ ಆಡ್ತಿರ್ತಾರೆ. ಒಂದೊಂದ್ ಬಾಲ್ ಸಿಕ್ಕಿದ್ನ ಹೊಡಿತಿರ್ತಾರೆ. ಬಟ್ ನಿಸ್ಸಾಂಕ ಅವ್ರ ಶಾರ್ಟ್ ಗಳು ಸಖತ್ತಾಗಿದಾವೆ ಗುರು. ಕುಸಾಲ್ ಮೆಂಡಿಸ್ ಅವ್ರದ್ದು ಸಹ ಶಾರ್ಟ್ ಗಳು ಸಖತ್ತಾಗಿದಾವೆ. 6 ಹೆಂಗೆಂಗ ಹೊಡೆದ್ರು ನಮ್ಮ ನಿಸ್ಸಾಂಕ ಅವರು. ಅಂದ್ರೆ ಹಿಂದೆ ನಿಸ್ಸಾಂಕ ಅವರು ರಿವರ್ಸ್ ಸ್ವೀಪ್ ಸ್ಕೂಪ್ ಎಲ್ಲಾನು ಸಹ ಹೊಡೆದ್ರು ಗುರು. ಒಟ್ನಲ್ಲಿ ಆರಾಮ್ಸಾಗಿ ಈ ಒಂದು ಮ್ಯಾಚ್ ನ ಶ್ರೀಲಂಕಾದವರು ಗೆದ್ರು. ಕೊನೆಯಲ್ಲಿ ರತ್ನಾಯಕೆ ಮತ್ತೆ ನಿಸ್ಸಾಂಕ ಅವರು ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.